ಇನ್ನು ತುಂಬ ಜನ ಬಹು ವಿಶೇಷವಾಗಿ ಕೆಲವೊಂದು ಸಂಸ್ಕಾರಗಳನ್ನ ಬಗ್ಗೆ ಕೇಳ್ತಿರ್ತಾರೆ. ಗುರುಗಳೇ, ತುಂಬ ಆ ದೇವರು ಈ ದೇವರು, ಆ ಸಂಸ್ಕಾರ ಈ ಸಂಸ್ಕಾರ, ಆ ಪೂಜೆ ಈ ಪೂಜೆ ಅನ್ನತಕ್ಕಂಥದ್ದು ಯಾವಾಗಲೂ ಒದ್ದಾಟ ಇರುತ್ತೆ. ನಮಗೆ ಎಲ್ಲವನ್ನು ತೃಪ್ತಿಪಡಿಸ್ತಕ್ಕಂಥ ಒಂದು ಸಂಸ್ಕಾರದ ಶಕ್ತಿಯನ್ನ ಕೊಡಿ ಅನ್ನತಕ್ಕಂಥದ್ದು. ಹೌದು, ಎಲ್ಲ ಮುಕ್ಕೋಟಿ ದೇವತೆಗಳನ್ನ ಏಕಕಾಲದಲ್ಲಿ ಪೂಜಿಸ್ತಕ್ಕಂಥ ಶಕ್ತಿ ಈ ಸಂಸ್ಕಾರಕ್ಕಿದೆ, ಈ ಪೂಜೆಗಿದೆ. ಕೆಲವರಿಗೆ ಶಿವ ಇಷ್ಟ. ನಾವು ಶಿವನ ಬಗ್ಗೆ ಹೇಳ್ತಿದ್ದಾಗೆ ವಿಷ್ಣು ಭಕ್ತರು ಕೇಳ್ತಾರೆ, ಗುರುಗಳೇ ನಮ್ಮ ವಿಷ್ಣುವಿನ ಸಂಸ್ಕಾರದ ಬಗ್ಗೆ ಹೇಳಿ, ವಿಷ್ಣುವನ್ನ ಆರಾಧನೆ ಮಾಡೋದ್ರ ಬಗ್ಗೆ ಹೇಳಿ. ಈ ರೀತಿ ತುಂಬ ದೇವತೆಗಳು, ಸ್ಕಂದ ಇರ್ಬೋದು, ಅಂಗಾರಕ ಇರ್ಬೋದು, ಶಿವ ಇರ್ಬೋದು, ರುದ್ರ ಇರ್ಬೋದು, ಕಾಳರುದ್ರ ಇರ್ಬೋದು, ಕಾಳಿ ಇರ್ಬೋದು, ವಾರಾಹಿ ಇರ್ಬೋದು, ನರಸಿಂಹ ಇರ್ಬೋದು, ಪರಕಾಲ ಅಂದರೆ ಕಾಲ ಅಂದರೆ ರುದ್ರ, ಪರಕಾಲ ಅಂದರೆ ರುದ್ರನಿಗೆ ರುದ್ರ ಅನ್ನತಕ್ಕಂಥದ್ದು ನರಸಿಂಹ, ಈ ರೀತಿ. ಆದರೆ ಕೆಲವರು ಆ ಪ್ರಶ್ನೆಗಳಿದೆ, ಗುರುಗಳೇ ಎಲ್ಲ ದೇವತೆಗಳನ್ನು ನಾನು ತೃಪ್ತಿಪಡಿಸುವಂಥ ಯಾವುದಾದ್ರೂ ಒಂದು ಸಂಸ್ಕಾರ, ಯಾವುದಾದ್ರೂ ಒಂದು ಪುಟ್ಟ ಪೂಜೆಯನ್ನ ತಿಳಿಸ್ಕೊಡಿ ಅಂತ. ಇದು ಅಂತಿಂಥ ಸಂಸ್ಕಾರ ಅಲ್ಲ, ಎಲ್ಲರೂ ಮಾಡ್ಲಿಕ್ಕಾಗೋದಿಲ್ಲ. ದಯಮಾಡಿ ಹೇಳ್ತೇನೆ, ಯಾರ್ಯಾರೋ ಕೊಟ್ಟಿದ್ದು ಏನೇನೋ ಹೇಳಿದ್ದು ಮಾಡ್ತಕ್ಕಂಥದಕ್ಕೆ ಹೋಗ್ಬೇಕು. ದಯಮಾಡಿ ವಿಚಾರಿಸಿ, ನಿಮ್ಮ ಮನೆಯ ಆಗಮಿಕ ಪೌರೋಹಿತ್ಯ ಪುರೋಹಿತ ಇರ್ತಕ್ಕಂಥವ್ರು ಇರ್ತಾರೆ, ಕೇಳಿ ಮಾಡ್ತಕ್ಕಂಥದ್ದು ಮಾಡಿ. ದಯಮಾಡಿ ಎಲ್ಲರೂ ಸೇರಿ ಎಲ್ಲ ದೇವತೆಗಳ ಒಂದು ಪುಟ್ಟ ಸಂಸ್ಕಾರ ಮಾಡುವ ಶಕ್ತಿ ಶ್ರೀಚಕ್ರ ಪೂಜೆಯ ಆರಾಧನೆಯಲ್ಲಿ ಇರತಕ್ಕಂಥದ್ದುಂಟು. ಹೌದು ಮಕ್ಕಳೇ, 33 ಕೋಟಿ ದೇವತೆಗಳ ಅನುಷ್ಠಾನವನ್ನ, 33 ಕೋಟಿಯ ದೇವತೆಗಳ ಏಕಕಾಲದ ಆ ಒಂದು ದರ್ಶನ ಸೌಭಾಗ್ಯವನ್ನ, 33 ಕೋಟಿ ದೇವತೆಗಳ ಬೀಜಾಕ್ಷರ ಮಂತ್ರಗಳನ್ನ, 33 ಕೋಟಿ ದೇವತೆಗಳ ಅಧಿಷ್ಠಾನ ದೇವತೆಗಳನ್ನ, ಎಲ್ಲವನ್ನ ಒಂದೇ ಬಾರಿಗೆ ದರ್ಶನ, ಪೂಜಾ, ಸೇವಾ, ಸಂಕಲ್ಪ ಅನ್ನತಕ್ಕಂಥದರ ಒಂದು ಮಹಾಶಕ್ತಿ ಕೇಂದ್ರ ಶ್ರೀಚಕ್ರ ಪೂಜಾ. ಎಲ್ಲರಿಗೂ ಇದನ್ನು ಮಾಡ್ಲಿಕ್ಕಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಸುಮ್ಮನೆ ಯಾರೋ ನಾನು ಕೇಳ್ತಿರ್ತೇನೆ, ಬರ್ತಿರ್ತಾರೆ ಜಾತಕ ಕೇಳಲಿಕ್ಕೆ ತುಂಬ ಜನ. ಸರ್ ನನಗೆ ಅವ್ರು ಯಾರೋ ಇಲ್ಲಿ ದೇವಸ್ಥಾನದಲ್ಲಿ ಕೊಟ್ಟರು, ಸರಿ. ಇನ್ಯಾರೋ ಹೇಳಿದ್ರು, ಅದನ್ನು ಕೊಂಡ್ಕೊಂಡು ಬಂದೆ, ಸರಿ. ಇನ್ನೆಲ್ಲೋ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದೆ, ಯಾರೋ ಅಲ್ಲಿ ಗುರುಗಳು ಈ ಥರ ತೆಗೆದುಕೊಟ್ರು, ಇದನ್ನು ಮಾಡ್ಕೋ ಹೋಗಮ್ಮ, ಸರಿ. ಖಂಡಿತ ಸಾಧ್ಯವಿಲ್ಲ. ಒಂದು ಶ್ರೀಚಕ್ರ ಆರಾಧನೆಯನ್ನು ಮಾಡಬೇಕೆಂದರೆ ನಿಮಗೆ ಗುರುಮುಖೇನ ನಿಮ್ಮ ಹೆಸರಿಗೆ ಅಧಿಷ್ಠಾನ ಮಾಡಿ, ಅನುಷ್ಠಾನ ಮಾಡಿ, ದಿಗ್ಬಂಧ ಮಾಡಿ ನಿಮ್ಮ ಹೆಸರು ಕೊಡಬೇಕು.